ಎಲ್ರಿಗೂ ನಮಸ್ಕಾರ. ನಾನು ರಾಘವೇಂದ್ರ ನಾಯ್ಕ್, ಪೋಷಣ ಅಭಿಯಾನ ಸಂಯೋಜಕರು, ಶಿಶು ಅಭಿವೃದ್ಧಿ ಯೋಜನೆ ಚಳ್ಳಕೆರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯೂನಿಲರ್ನ್ ಆ್ಯಪಲ್ಲಿ ECCE ಕೋರ್ಸ್ನ 4 ಮತ್ತು 5ನೇ ಮಾಡ್ಯೂಲನ್ನು ನೀವು ಹೇಗೆ ಎಂಟ್ರಿ ಮಾಡಬೇಕನ್ನೋದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮೊದಲೇನು ಮಾಡಬೇಕು, ಯೂನಿಲರ್ನ್ KA ಆ್ಯಪ್ ಇದೆಯಲ್ಲ, ಅದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದಾದ ನಂತರ ನಿಮಗೆ ಇಲ್ಲಿ ಕೋರ್ಸ್ ಮಾಡ್ಯೂಲ್ 3 ECE ಪಠ್ಯಕ್ರಮದ ಪರಿಚಯ, ಈ ಮಾಡ್ಯೂಲು ನಿಮಗೆ ಕಂಪ್ಲೀಟ್ ಆಗಿರುತ್ತೆ. ಕಂಪ್ಲೀಟ್ ಆಗಿದ್ದರೆ ನೀವು ಮುಂದಿನ ಮಾಡ್ಯೂಲ್ಗೆ ಹೋಗ್ಬೋದು. ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ಅಲ್ಲ, ಮಾಡ್ಯೂಲ್ 2 ಇದು ಕಂಪ್ಲೀಟ್ ಆಗಿದೆ. ಮಾಡ್ಯೂಲ್ 3 ಇದನ್ನು ನೀವು ಕಂಪ್ಲೀಟ್ ಮಾಡಿದರೆ ನಿಮಗೆ ಮಾಡ್ಯೂಲ್ 4 ಕೆಳಗಡೆ ಕಾಣ್ತಾ ಇದೆಯಲ್ಲ, ಇಲ್ಲಿ ಮಾಡ್ಯೂಲ್ 4ಗೆ ನೀವು ಎಂಟ್ರಿ ಮಾಡಬೇಕು. ಇಲ್ಲಿ ಮಾಡ್ಯೂಲ್ 4 ಓಪನ್ ಆದಮೇಲೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ ಮಾಡ್ಯೂಲ್ 4 ಸಾಪ್ತಾಹಿಕ ಮತ್ತು ದೈನಂದಿನ ಯೋಜನೆ ಅಂತ ಇದೆಯಲ್ಲ, ಅದ್ರ ಕೆಳಗಡೆ ಮಾಡ್ಯೂಲ್ 4A ಮತ್ತು ಮಾಡ್ಯೂಲ್ 4B ಎರಡು ಸಬ್ ಮಾಡ್ಯೂಲ್ಸ್ ಇರ್ತವೆ. ಅದರಲ್ಲಿ ನೀವು ಫಸ್ಟ್ನೇದು ದೈನಂದಿನ ಮತ್ತು ಸಾಪ್ತಾಹಿಕ ಯೋಜನೆಯ ತತ್ವಗಳು ಕಾಣ್ತಾ ಇದೆಯಲ್ಲ, ಅಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಟಚ್ ಮಾಡಬೇಕು. ಟಚ್ ಮಾಡಿದ ನಂತರ ನಿಮಗೆ ದೈನಂದಿನ ಮತ್ತು ಸಾಪ್ತಾಹಿಕ ಯೋಜನೆಯ ತತ್ವಗಳು ಮಾಡ್ಯೂಲ್ಗೆ ನಿಮ್ಗೆಲ್ಲ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಸರಿತಾ. ನಾನು ಅಂಗನವಾಡಿ ಮೇಲ್ವಿಚಾರಕಿ. ಈ ಮಾಡ್ಯೂಲ್ನಲ್ಲಿ ನಾನು ನಿಮ್ಮ ಮಾರ್ಗದರ್ಶಕಿ. ಸಾಧಿಸುವುದು ದೀರ್ಘಕಾಲೀನ ಗುರಿಗಳ ಸಾಧನೆಗೆ ಸಹಾಯಕ. ಮಕ್ಕಳಿಗಾಗಿ ಚಟುವಟಿಕೆಗಳು ಮತ್ತು ಕಲಿಕೆ ಅನುದಿರಬೇಕು ಮತ್ತು ಅವುಗಳನ್ನು ಯಾವ ಕ್ರಮದಲ್ಲಿ ಯೋಜಿಸಬೇಕು ಎಂಬುದನ್ನು ನೀವು ಈಗ ನಿರ್ಧರಿಸಬೇಕು. ಇದಲ್ಲದೆ ಯೋಜನೆಯನ್ನು ರೂಪಿಸುವುದು. ಈ ಮಾಡ್ಯೂಲ್ ಅನ್ನು ಮುಗಿಸುವ ಹೊತ್ತಿಗೆ ನೀವು ಕೆಳಗಿನ ಸಾಮರ್ಥ್ಯಗಳನ್ನು ಪಡೆದಿರುತ್ತೀರಿ. ವಿವರಿಸುವುದು. ಮೊದಲು ನಾವು ದೈನಂದಿನ ಮತ್ತು ಸಾಪ್ತಾಹಿಕ ಯೋಜನೆ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಸಾಪ್ತಾಹಿಕ ಯೋಜನೆ ಎಂದರೆ ಆ ವಾರದಲ್ಲಿ ನಡೆಸಬೇಕಾದ ಆಟವನ್ನು ಆಧರಿಸಿದ ಚಟುವಟಿಕೆಗಳು ಮತ್ತು ಕಲಿಕೆಯ ಅನುಭವಗಳ ಪಟ್ಟಿ. ದೈನಂದಿನ ಯೋಜನೆಯಲ್ಲಿ ಒಂದು ದಿನದಲ್ಲಿ ನಡೆಸಿದ ಆಟವನ್ನು ಆಧರಿಸಿದ ಚಟುವಟಿಕೆಗಳು, ಕಲಿಕೆಯ ಅನುಭವಗಳು ಮತ್ತು ದಿನಚರಿಗಳ ವಿವರವಾದ ವರ್ಣನೆ ಒಳಗೊಂಡಿರುತ್ತದೆ. ಈ ಯೋಜನೆಗಳಲ್ಲಿ ಕೆಳಗಿನ ವಿವರಗಳು ಒಳಗೊಂಡಿರುತ್ತವೆ. ಚಟುವಟಿಕೆಗಳನ್ನು ಯಾವಾಗ ನಡೆಸಲಾಗುತ್ತದೆ, ಚಟುವಟಿಕೆಯ ಅವಧಿ ಎಷ್ಟು, ಚಟುವಟಿಕೆಗಳನ್ನು ನಡೆಸುವ ಅನುಕ್ರಮ ಏನು, ಚಟುವಟಿಕೆಯನ್ನು ಎಲ್ಲಿ ಯೋಜನೆಗಳು ಪರಸ್ಪರ ಸಂಬಂಧ ಹೊಂದಿವೆ, ಆದ್ದರಿಂದ ಕಾಲ ನಡೆಸಿದರೆ ವಿಷಯ ಖಚಿತಪಡಿಸಿಕೊಳ್ಳಿ. ಮತ್ತು ನಾವೀಗ ಯೋಜನೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ. ಆದ್ರೆ ಅಕ್ಕ, ಯೋಜನೆ ತಯಾರಿಸುವುದರ ಪ್ರಯೋಜನ ಏನು? ಅದಕ್ಕೆ ಬಹಳ ಒಟ್ಟು ಚಟುವಟಿಕೆಗಳು ಸಹಾಯಕ. ತಯಾರಿಸಿಕೊಳ್ಳುವ ಚಟುವಟಿಕೆಗಳ ಪಟ್ಟಿ ಮತ್ತು ಅವುಗಳ ಅನುಕ್ರಮವನ್ನು ತಯಾರಿಸುವಾಗ ಕೆಲವು ತತ್ವಗಳನ್ನು ಅನುಸರಿಸುವುದು ಅತ್ಯಗತ್ಯ. ದೈನಂದಿನ ಮತ್ತು ಸಾಪ್ತಾಹಿಕ ಯೋಜನೆಯ ತತ್ವಗಳ ಕುರಿತು ಕಲಿಯಲು ಪ್ರತಿಯೊಂದು ಮಣಿಯ ಮೇಲೆ ಒಂದಾದ ಮೇಲೆ ಒಂದರಂತೆ ಕ್ಲಿಕ್ ಮಾಡಿ. ಆಟವನ್ನು ಆಧರಿಸಿದ ಖಚಿತಪಡಿಸಿಕೊಳ್ಳಿ. ನಾವೀಗ ಯೋಜನೆ ತಯಾರಿಸುವುದರ ಪ್ರಯೋಜನ ಏನು? ಅದಕ್ಕೆ ಬಹಳ ಸಮಯ ಚಟುವಟಿಕೆಗಳ ಪಟ್ಟಿ ಮತ್ತು ಅವುಗಳ ದೈನಂದಿನ ಮತ್ತು ಈಗ ಪ್ರತಿಯೊಂದು ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದರಲ್ಲಿ 2ನೇ ನಂಬರ್ ಕ್ಲಿಕ್ ಮಾಡಿದ್ರೆ ಸಕ್ರಿಯ ಮತ್ತು ಶಾಂತ ಎಂಡಿಂಗ್ ಆಗುತ್ತೆ. ಎಂಡ್ ಮಕ್ಕಳಿಗೆ ಬೇಸರವಾಗಬಹುದು. ಕ್ಲೋಸ್ ಬಟನ್ ಅಂತ ಇರುತ್ತೆ. ಸೊ ಆ ಕ್ಲೋಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲೋಸ್ ಬಟನ್ ನಾನು ನಿಮಗೆ ತೋರಿಸ್ತೇನೆ. ಅಲ್ಲಿ ಕ್ಲಿಕ್ ಮಾಡಬೇಕು.
ಕ್ಲೋಸ್ ಕೊಟ್ಟಾಗ ಮತ್ತೆ ಪುನಃ ಬರ್ತದೆ. ಸೊ ಮತ್ತೆ ನೀವು 3ನೇ ನಂಬರ್ಗೆ ಕ್ಲಿಕ್ ಮಾಡಬೇಕು. ಅಲ್ಲಿಗೆ ಟಿಕ್ ಆಯಿತು. ಒಳಾಂಗಣ ಮತ್ತು ಹೊರಾಂಗಣ ಚಟುವಟಿಕೆಗಳ ನಡುವೆ ಸೊ ಈ ಥರ ಬ್ಲೂ ಟಿಕ್ ಕ್ಲೋಸ್ ಬರ್ತಲ್ಲ, ಕ್ಲೋಸಲ್ಲಿ ಬಂದಾಗ ಪ್ರತಿಯೊಂದಕ್ಕೂ ಹನ್ನೊಂದಕ್ಕೂ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಮತ್ತೆ 4ಗೆ ಕ್ಲಿಕ್ ಎರಡು ಬಗೆಯ ಚಟುವಟಿಕೆಗಳ ಕಂಪ್ಲೀಟ್ ಆಗ್ತದೆ. ಅವಕಾಶವನ್ನು ಕಲ್ಪಿಸುತ್ತವೆ. ಸೊ ಇಲ್ಲಿ ಕ್ಲೋಸ್ ಅಂತ ಇರುತ್ತೆ, ಆ ಕ್ಲೋಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ಇದು ಕಂಪ್ಲೀಟ್ ಆಯಿತು. ಗುಂಪು ಚಟುವಟಿಕೆಗಳನ್ನು ಚಿಕ್ಕ ಗುಂಪು ತಯಾರಿಸಿಕೊಳ್ಳುವಲ್ಲಿ ಚಟುವಟಿಕೆಗಳ ಪಟ್ಟಿ ಮತ್ತು ಅವುಗಳ ಒಂದು ದಿನಗಳ ಯೋಜನೆಯನ್ನು ತಯಾರಿಸುವುದನ್ನು ನೀವು ಮಾಡ್ಯೂಲ್ 4 ಭಾಗ 3ರಲ್ಲಿ ಕಲಿಯುವಿರಿ. ಇಲ್ಲಿ ಕ್ಲೋಸ್ ಬಟನ್ ಇದೆ, ಕ್ಲೋಸ್ ಕೊಟ್ಟರೆ ಮತ್ತೊಂದು ಈ ಥರ ಕಂಪ್ಲೀಟ್ ಆದಮೇಲೆ ಇಲ್ಲಿ ಆರೋ ಮಾರ್ಕ್ ಇದೆ. ಸೊ ಈ ಆರೋ ಮಾರ್ಕ್ನ ಒತ್ತಬೇಕು. ಇದನ್ನು ಆಯ್ಕೆ ಚಟುವಟಿಕೆಗಳ ನಡುವೆ ಸಮತೋಲನ ಇರಬೇಕು. ಇಡೀ ಗುಂಪು ಚಟುವಟಿಕೆಗಳನ್ನು ಮಾತ್ರ ಇಟ್ಟುಕೊಳ್ಳಬೇಕು. ತಪ್ಪು ಉತ್ತರ. ದಿನದ ಯೋಜನೆಯಿಂದ ಮೇಲೆ ಕ್ಲಿಕ್ ಮಾಡಿ. ತಪ್ಪು ಉತ್ತರ. ದೈನಂದಿನ ಯೋಜನೆಯನ್ನು ತಯಾರಿಸುವಾಗ ನಾವು ಯಾವ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು? ಪ್ರತಿ ದಿನದ ಯೋಜನೆಯಲ್ಲಿ ಮಕ್ಕಳು ಇರಬಹುದು. ಉತ್ತರವನ್ನು ಆಯ್ಕೆ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ತಪ್ಪು ಉತ್ತರ. ಯೋಜನೆ ಇರಬೇಕು, ಆದರೆ ಅದನ್ನು ತೀರಾ ಕಟ್ಟುನಿಟ್ಟಾಗಿ ಅನುಸರಿಸಲೇಬೇಕೆಂದೇನಿಲ್ಲ. ಧನ್ಯವಾದ. ನಾವೀಗ ಮುಂದಿನ ಮಾಡ್ಯೂಲ್ ಅನ್ನು ಆರಂಭ ಮಾಡೋಣವೇ? ಮಾಡೆಲ್ 4B ಆರಂಭಿಕ ಬಾಲ್ಯಾವಸ್ಥೆ ಶಿಕ್ಷಣದ ಕಾರ್ಯಕ್ರಮದ ದೈನಂದಿನ ಮತ್ತು ಸಾಪ್ತಾಹಿಕ ಯೋಜನೆ. ಇಲ್ಲಿ ಆರೋ ಮಾರ್ಕ್ ಎಂಟರ್ ಅಂತ ಇದೆ, ಆ ಎಂಟರ್ಗೆ ನೀವು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿಂದ ರೀಸ್ಟಾರ್ಟ್ ಕೊಡ್ಕೊಬೇಕು. ಮಾಡ್ಯೂಲ್ 4 ಭಾಗ 2 ಆರಂಭಿಕ ಬಾಲ್ಯಾವಸ್ಥೆ ಶಿಕ್ಷಣ ECE ಕಾರ್ಯಕ್ರಮಕ್ಕಾಗಿ ದೈನಂದಿನ ಮತ್ತು ಸಾಪ್ತಾಹಿಕ ಯೋಜನೆಯನ್ನು ತಯಾರಿಸುವುದು ಎಂಬ ಈ 4ನೇ ಮಾಡ್ಯೂಲ್ 2ನೇ ಭಾಗಕ್ಕೆ ಸ್ವಾಗತ. ನಮಸ್ಕಾರ. ಈ ದೈನಂದಿನ ಮತ್ತು ಸಾಪ್ತಾಹಿಕ ಮತ್ತು ದೈನಂದಿನ ಯೋಜನೆ. ಅಕ್ಕ, ಯೋಜನೆಯನ್ನು ತಯಾರಿಸು ಉಳಿದ ಸಮಯದಲ್ಲಿ ಸಂಚಾಲಿಸುವ ಚಟುವಟಿಕೆಗಳನ್ನು ಕೊಡಲಾಗುತ್ತಿದೆ. ಅಕ್ಕ, ನಮ್ಮ ಕೇಂದ್ರದಲ್ಲಿ ಬಹುದು ವಿಭಿನ್ನ ವಯೋಮಾನದ ಮಕ್ಕಳನ್ನು ಗುರುತಿಸಲು ಕೇಳಿ. ಈಗ ನಾವು ಈ ಮಾಡ್ಯೂಲ್ನಲ್ಲಿ ಏನನ್ನು ಕಲಿತಿದ್ದೇವೆ ಎಂದು ಇಲ್ಲಿ ಕೆಲವು ಪ್ರಶ್ನೆಗಳಿವೆ. ನೀವುಗಳನ್ನು ಬಳಸಿ ಚರ್ಚೆ. ತಪ್ಪು ಉತ್ತರ. ಸಾಮಾನ್ಯವಾಗಿ ಒಂದು ಚಟುವಟಿಕೆಯ ಮೇಲೆ ಕ್ಲಿಕ್ ಮಾಡಿ. ಸರಿ ಉತ್ತರ. ಮತ್ತು ಆಟದ ಚಟುವಟಿಕೆ ಪ್ರತ್ಯೇಕವಾಗಿ ನಡೆಸಬೇಕು. ನೀವು ಈ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಿ. ಧನ್ಯವಾದ. ನಾವೀಗ ಮುಂದಿನ ಮಾಡ್ಯೂಲ್ ಅನ್ನು ಆರಂಭ ಮಾಡೋಣವೇ?